ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ಚಾನಲ್. ನಾನು ಸಿಂಧು. ಎಲ್ಲ ಹೇಗಿದ್ದೀರಾ? ಇವತ್ತಿನ ಲಾಗಲ್ಲಿ ನಾನು ನನ್ನ ಹಸ್ಬೆಂಡ್ದು ಬರ್ತ್ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸಲ ನಾವು ನಮ್ಮ ಬರ್ತ್ಡೇನಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ನಾವು ಈ ಸಲ ಗಣಪತಿ ಹೋಮ ಮತ್ತು ನವಗ್ರಹ ಪೂಜೆನ ಮನೇಲಿ ಇಟ್ಕೊಂಡಿದ್ವಿ. ಸೊ ಬೆಳಗ್ಗೆನೇ ಬೇಗ ಎದ್ದು ಫುಲ್ ಪೂಜೆ ಅಂದ್ರೇ ಗೊತ್ತಿರೋದಲ್ಲ, ಫುಲ್ ತಯಾರಿಗಳಿತ್ತು. ಅದರೆಲ್ಲ ಅದನ್ನು ನಾವು ಪುರೋಹಿತರಿಗೆ ಹೇಳಿದ್ರಿಂದ ಸ್ವಲ್ಪ ರಿಸ್ಕ್ ಕಮ್ಮಿ ಇತ್ತು, ಅವರೆಲ್ಲ ನೋಡ್ಕೊಳ್ತಾಯಿದ್ರು. ಅಂದರೆ ನನಗೂ ಆಫೀಸ್ಗೆ ಹೋಗಿ ಬರೋದು ಎಲ್ಲ ಮಾಡಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತಲ್ಲ, ಹಾಗಾಗಿ ಇವರು ಬೇರೆ ಟ್ರಾವೆಲಿಂಗಲ್ಲಿದ್ದರು. ಹಾಗಾಗಿ ಎಲ್ಲ ಅವರಿಗೆ ಹೇಳಿದ್ವಿ, ಪುರೋಹಿತರಿಗೆ. ಸೊ ಅವರೇ ಎಲ್ಲದನ್ನು ಅರೇಂಜ್ ಮಾಡ್ಕೊಂಡು ಬಂದಿದ್ದರು. ನಾನು ಅವತ್ತು 1 ಡೇ ರಜಾ ಹಾಕಿದ್ದೆ. ಸೊ ಎಲ್ಲ ಕ್ಲೀನಾಗಿ ಪ್ಲ್ಯಾಂಡ್ ಆಗೇ ಆಯಿತು ಅಂತಲೇ ಹೇಳ್ಬೋದು. ಪ್ರತಿ ಸಲ ನಾವು ಅಂದ್ಕೊಳ್ತಿದ್ವಿ ಏನಾದರೂ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು, ಆದರೆ ಆಗ್ತಾನೇ ಇರಲಿಲ್ಲ. ಬಟ್ ಈ ಸಲ ಅದಕ್ಕೆ ಟೈಮ್ ಚೆನ್ನಾಗಿ ಬಂತಂತಲೇ ಹೇಳ್ಬೋದು. ಹಾಗಾಗಿ ನಾವು ಮನೆಯಲ್ಲಿ ಗಣಪತಿ ಹೋಮ ಮತ್ತು ನವಗ್ರಹ ಪೂಜೆನ ಇಟ್ಕೊಂಡಿದ್ವಿ. ಸೊ ಅಂದರೆ ಲೈಕ್ ಏನಾದರೂ ಒಂಥರ ನೆಕ್ಸ್ಟು ನಮ್ಮ ಎಲ್ಲ ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಆಗಿರಲಿ ಅಂತ ಹೇಳೋದಕ್ಕೋಸ್ಕರ ಅಂದ್ಕೊಂಡಿದ್ವಿ. ಸೊ ನಭಯನ ತುಂಬ ಹಿಡಿದು ನಿಲ್ಲಿಸೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಯಾಕೆಂದರೆ ಅಲ್ಲಿ ಪೂಜೆದು ನವಗ್ರಹ ಪೂಜೆದೆಲ್ಲ ಅದನ್ನು ರೆಡಿ ಮಾಡಿದರು. ಮತ್ತು ಅಲ್ಲಿ ಗಣಪತಿದು ಅಲಂಕಾರ ಎಲ್ಲ ಮಾಡಿದ್ರಲ್ಲ, ಎಲ್ಲೊಂದು ಬಿಡಿಸ್ಬಿಡ್ತಾನೆ, ಅದು ಎಲ್ಲಿ ಓಡಾಡ್ತಾನೆ ಅಂತ ಒಂದು ಭಯ ಆಗ್ತಾಯಿತ್ತು. ಆಮೇಲಿಂದ ಸ್ವಲ್ಪ ಕೂಲ್ ಆದ ಅವನು. ಬಟ್ ಈಗ ಸ್ವಲ್ಪ ಮ್ಯಾನೇಜ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ನಮಗೆ ಆಲ್ಮೋಸ್ಟ್ ಪೂಜೆ ಸ್ಟಾರ್ಟ್ ಆಗಿದೆ ಒಂದು 9-9:30 ಥರ ಸ್ಟಾರ್ಟ್ ಆಗಿ ಟಿಲ್ 12:30 ತನಕನೂ ಪೂಜೆ ಇತ್ತು. ಚೆನ್ನಾಗಿ ಆಯಿತು. ಮಾತ್ರ ಪೂಜೆ ಎಲ್ಲ ತುಂಬ ಸಮಾಧಾನವಾಗಾಯಿತು. ತುಂಬ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಡೈಲಿ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸಿಂದ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾವು ಮತ್ತೆ ದಿನ ಫುಲ್ ಖುಷಿಯಾಗಿದ್ವಿ ಅಂತಲೇ ಹೇಳ್ಬೋದು. ಅಂದರೆ ಪೂಜೆ ಇತ್ತು ಅಂದರೆ ಏನೋ ಒಂಥರ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ, ಹಾಗಾಗಿ. ಸೊ ನೈಟ್ ನಾವೆಲ್ಲರೂ ಡಿನ್ನರಿಗೆ ಹೋಗಿದ್ವಿ. ಲೈಕ್ ತುಂಬ ಲೈಕ್ ಟ್ರೆಡಿಷನಲ್ ಆಗಿರೋ ಫುಡ್ಡನ್ನೇ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಗಿದ್ವಿ. ಅಂದರೆ ಬಾಳೆ ಎಲೆ ಊಟ ಥರದ್ದೇ ಇರಬೇಕಂತ ಹೇಳಿ, ಏಕೆಂದರೆ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿದ್ವಲ್ಲ. ಸೊ ಹಾಗಾಗಿ ಫುಲ್ ಟ್ರೆಡಿಷನಲ್ ಆಗಿರೋ ಫುಡ್ಡಲ್ಲೇ ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ಅಲ್ಲಿ ನಮ್ಮ ಮನೆ ಹತ್ರನೇ ಇವಾಗ ರೀಸೆಂಟಾಗಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ, ನವಧಾನ್ಯಂ ಅಂತ ಹೇಳಿಬಿಟ್ಟು. ಸೊ ಅಲ್ಲೇ ಹೋದ್ವಿ. ಅಲ್ಲಿ ಬರೀ ನಿಮಗೆ ಫುಲ್ ತಮಿಳ್ನಾಡು ಸ್ಟೈಲ್ದು ಫುಲ್ಲು ಊಟಗಳು ತುಂಬ ಚೆನ್ನಾಗಿರುತ್ತೆ. ತುಂಬ ಲಾಗರ್ಸ್ನು ಕೂಡ ಇಲ್ಲಿ ನೋಡ್ಬೋದು ನೀವು. ತುಂಬ ಲಾಗರ್ಸ್ ಇಲ್ಲಿ ಬಂದುಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಫುಡ್ ಬಗ್ಗೆ. ನಾನು ಕೂಡ ಅಷ್ಟು ಪಕ್ಕದಲ್ಲೇ ಇದ್ರೂ ಕೂಡ ನಾವು ಹೋಗೇ ಇರಲಿಲ್ಲ. ಸರಿ ಸ್ಪೆಷಲ್ ಆಗಿರುತ್ತೆ ಹೋಗೋಣ ಅಂತ ಹೇಳಿ ಹೋದ್ವಿ. ಹಾಗೆ ಅದರಂತೆಯೇ ಊಟ ಕೂಡ ಅಲ್ಲಿ ತುಂಬ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿ ಹೋದಾಗ ರೆಸ್ಟೋರೆಂಟ್ ಕೂಡ ತುಂಬ ಪೀಸ್ಫುಲ್ ಆಗಿತ್ತು. ಅಲ್ಲೇ ಒಂಥರ ಲೈಟಾಗಿ ಮ್ಯೂಸಿಕ್ ಹಾಕಿದ್ರು, ಅದು ತುಂಬ ನನಗೆ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ನಭಯಲ್ಲೇ ಮತ್ತೆ ಅಲ್ಲೂ ಸ್ಟಾರ್ಟ್ ಮಾಡ್ದೆ, ಪಪ್ಪ ನಂಗೆ ಇದು ಬೇಕು, ಪಪ್ಪ ಅದು ಬೇಕಂತ ಹೇಳ್ಬಿಟ್ಟು ಅಲ್ಲಿ ಬೇಡ ಕೂರೋದು, ಇಲ್ಲಿ ಬೇಡ ಕೂರೋದು ಅಂತೇಳಿ ಕಡೆಗೆ ಅವನ್ನ ಕೂರಿಸಿ ನಾವೇ ಹುಡ್ಕಾಡಂಗೆ ಆಗ್ತಾಯಿತ್ತು. ಅಂದರೆ ಲೈಕ್ ಕಂಫರ್ಟ್ ಝೋನ್ ಹುಡುಕ್ತಾ ಇದ್ವಿ, ಎಲ್ಲಿ ಚೆನ್ನಾಗಿರುತ್ತೆ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಅವರು ಕಾಂಪ್ಲಿಮೆಂಟ್ರಿಯಾಗಿ ನಮಗೆ ಇದು ಮಲ್ಟಿಗ್ರೇನ್ದು ಅದ್ರದ್ದು ಲಡ್ಡು ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಅದು ಮತ್ತು ಪೊಂಗಲ್ ಕೂಡ ಕೊಟ್ಟಿದ್ದು, ಸ್ವೀಟ್ ಪೊಂಗಲ್ ಅಂತ ಹೇಳ್ಬೋದು. ಅದು ಕಾಂಪ್ಲಿಮೆಂಟ್ರಿಯಾಗೆ ಕೊಟ್ಟಿದ್ದು, ಅದು ತುಂಬ ಚೆನ್ನಾಗಿದೆ. ನಾವು ಅದನ್ನು ಮತ್ತೆ ನಾವು ನೆಕ್ಸ್ಟ್ ಆರ್ಡರೇ ಮಾಡಿದ್ವಿ, ಅಷ್ಟು ಚೆನ್ನಾಗಿತ್ತು ಅದು. ಒಂಥರ ಆಮೇಲೆ ಅದು ಆ ಲಡ್ಡು ಥರ ಏನಿತ್ತು ಅದು ಸ್ವಲ್ಪ ಹೆಲ್ದಿ ಅಂತ ಅನಿಸ್ತು. ಅಂದರೆ ಅದರಲ್ಲಿ ಲೈಕ್ ಬೆಲ್ಲ ಹಾಕಿದರು, ಮತ್ತು ಅದು ಕಾಳುಗಳನ್ನ ತುಂಬ ಪೌಡರ್ ಮಾಡಿಲ್ಲ, ಸ್ವಲ್ಪ ಸಾಲಿಡ್ ಪೌಡರ್ ಥರನೇ ಇತ್ತು. ಒಂಥರ ತಿಂತಾಯಿದ್ರೆ ಕ್ರಂಚಿಯಾಗಿ ಸಿಗ್ತಾಯಿತ್ತು ಅದು ಲಡ್ಡು. ಸೊ ಮಿಲೆಟ್ಸ್ ಲಡ್ಡು ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಈವನ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆಮೇಲೆ ಮೆನ್ಯೂನು ಕೂಡ ಅಷ್ಟೇ, ಅಲ್ಲೇನು ತುಂಬ ನಿಮಗೆ ಲೈಕ್ ಬೇರೆ ಥರದ್ದೆಲ್ಲ ಇರಲ್ಲ. ಜಸ್ಟ್ ಅಲ್ಲಿ ನಿಮಗೆ ಪರೋಟ, ತುಂಬ ಲೈಕ್ ಸಬ್ಜಿಗಳು ಮತ್ತು ತರಕಾರಿ ಸಬ್ಜಿಗಳು ಆ ಥರನೇ ಇತ್ತು. ಮತ್ತು ರೈಸ್ ಐಟಮ್ಸ್ ಕೂಡ ಇತ್ತು, ಇಡ್ಲಿ ದೋಸೆ ಥರ ಅದೆಲ್ಲ. ನಾವು ಅದರಲ್ಲಿ ನಮಗೆ ಯಾವುದು ಲೈಕ್ ಟ್ರೈ ಮಾಡಬೇಕಂತ ಅನಿಸಿದ್ದು ಅಂತ ಹೇಳಿದ್ರೆ ಬಾಳೆ ಹೂದು ಪಕೋಡ ಅಂತ ಹೇಳಿದ್ರು. ಅದು ತುಂಬ ನಮಗೆ ಇಷ್ಟ ಆಯಿತು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಅಫ್ಕೋರ್ಸ್ ಅದು ಅಂದ್ಕೊಂಡ್ವಿ ಹಿಂಗಿರುತ್ತೋ ಏನೋ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಅದು ತುಂಬ ಟೇಸ್ಟಿಯಾಗಿ ಕ್ರಂಚಿಯಾಗಿತ್ತು. ಆಮೇಲೆ ಅದಕ್ಕೆ ಮುಂಚೆ ನಾವು ಸೂಪ್ ಕೂಡ ಟ್ರೈ ಮಾಡಿದ್ವಿ. ಅದಂತೂ ಪೆಪ್ಪರ್ ಹಾಕಿದ್ರು. ಮೊದಲೇ ನವೆಂಬರ್ ವಿಂಟರ್ಗೆ ಫುಲ್ ಚಳಿ ಇದ್ದಿದ್ದಕ್ಕೂ ನಾವು ಅದನ್ನು ಸೂಪ್ನ ಕುಡಿದ್ರೆ ಆಹಾ ವಾವ್,
ತುಂಬ ಚೆನ್ನಾಗಿತ್ತು. ನನಗಂತೂ ಸೂಪ್ಸ್ ಎಲ್ಲ ಅಷ್ಟು ಇಷ್ಟಪಡೋಕ್ಕೆ ಹೋಗಲ್ಲ ನಾನು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಇದೇನೇ ಕ್ರಂಚಿ ಆಗಿದ್ದಂಥ ಬನಾನಾ ಫ್ಲವರ್ದು ಪಕೋಡ ಇದು. ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಾವು ಅದ್ರದ್ದು ಫ್ಲವರ್ದು ಬನಾನಾ ಫ್ಲವರ್ದು ಪಕೋಡ ಅಂತಲೇ ಅನಿಸಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಮತ್ತು ಬೇಬಿ ಪೊಟ್ಯಾಟೋದು ಫ್ರೈಸ್ ಎಲ್ಲ ತೊಗೊಂಡಿದ್ವಿ, ಲೈಕ್ ನಾರ್ಮಲಾಗಿ. ಅದನ್ನು ನನಗೆ ಇದು ತುಂಬ ಸ್ಪೆಷಲ್ ಅನಿಸ್ತು, ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಸ್ಟಾರ್ಟರ್ಸು. ಸೊ ಆ್ಯಸ್ ಯೂಶ್ವಲ್ ಅದರ್ ರೆಸಿಪೀಸ್ ಅಂದರೆ ಲೈಕ್ ಪರೋಟ ಎಲ್ಲ ತಿಂದ್ವಿ, ಅದೆಲ್ಲ ನಾರ್ಮಲ್ ಆಗಿತ್ತು. ಬಟ್ ಅಲ್ಲಿ ರೆಸ್ಟೋರೆಂಟಲ್ಲಿ ನನಗೆ ಅದೆರಡು ತುಂಬ ಇಷ್ಟ ಆಯಿತು. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಅದೆರಡನ್ನ ಟ್ರೈ ಮಾಡಿ. ಆ್ಯಸ್ ಯೂಶ್ವಲ್ ಡಿನ್ನರ್ ಆದಮೇಲೆ ಡೆಸರ್ಟಿಂದನೇ ಕಂಪ್ಲೀಟ್ ಆಗಬೇಕು. ಸೊ ನಮ್ಮ ಫೇವ್ರೇಟ್ ಆದ ಕಾರ್ನರ್ ಹೌಸ್ಗೆ ಹೋದ್ವಿ. ಸೊ ಅಲ್ಲಿ ಹೋಗಿ ಒಂದು ಒಳ್ಳೆ ಕೂಲಾಗಿರೋ ನನ್ನ ಮೋಸ್ಟ್ ಫೇವ್ರೇಟ್ ಆಗಿರೋ ಅಂಥ ಚಾಕ್ಲೇಟ್ ನಟ್ಸ್ ಸಂಡೇನ ನಾನು ತೊಗೊಂಡೆ. ಇವರೆಲ್ಲ DBC ಅದೆಲ್ಲನೂ ತೊಗೊಂಡ್ರು. ಸೊ ನನ್ನ ಅತ್ತೆ ಬಂದಿದ್ದರು ಮತ್ತು ಮೇಯ್ನ್ ನಮ್ಮ ಮಮ್ಮಿ ಬಂದಿದ್ದರು. ಸೊ ನಂಗೆ ತುಂಬ ಖುಷಿಯಾಗಿತ್ತು, ಏಕೆಂದರೆ ಅವರು ಬೇರೆ ಇನ್ನೊಂದು ಫಂಕ್ಷನ್ ಇತ್ತು, ಹಾಗಾಗಿ ಅದಕ್ಕೂ ಕೂಡ ಬಂದಿದ್ದರು. ಮತ್ತು ಇವ್ರ ಬರ್ತಡೇ ಇತ್ತು, ಹಾಗೆ ಪಪ್ಪಂದು ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅವರು ಕೂಡ ಇದ್ದರು ಬರ್ತಡೇಗೆ. ಸೊ ಹಾಗಾಗಿ ನನಗೆ ಈ ಸಲ ಅವ್ರದ್ದು ಬರ್ತಡೇ, ನಚಿಕೇತ ಅವ್ರದ್ದು ಬರ್ತಡೇ ನಂಗೆ ತುಂಬ ಸ್ಪೆಷಲ್ ಅಂತಲೇ ಅನ್ನಿಸ್ತು. ಲೈಕ್ ನಾವು ತುಂಬ ವರ್ಷನೇ ಆಗಿತ್ತು ನಮ್ಮ ಮಮ್ಮಿ ಎಲ್ಲರೂ ಈ ಥರ ಬರ್ತಡೇ ಸೆಲೆಬ್ರೇಷನ್ಸ್ಗೆಲ್ಲ ಬಂದು. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ನಮ್ಮ ಪಪ್ಪನ ಹೆಲ್ತ್ ಇಶ್ಯೂಸಿಂದ ನಾವೆಲ್ಲ ತುಂಬ ಡಿಸ್ಟರ್ಬ್ ಆಗಿದ್ದಿದ್ದು. ಸೊ ಹಾಗಾಗಿ ನಂಗೆ ಈ ಸಲ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸ್ತು. ಈ ಸಲ ಬರ್ತಡೇ ಖುಷಿಯಾಗಿ ನಾವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆ ದಿನಾನ ಅಂತ ಹೇಳ್ಬೋದು. ಅದು ಕೂಡ ಪೂಜೆ ಎಲ್ಲ ಇಟ್ಟಿರೋದ್ರಿಂದ ಮನೇಲಿ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಮಮ್ಮಿ ಹೇಳ್ತಾ ಇದ್ದಾರೆ, ಇದು ಎಲ್ಲ ಸಿಟಿ ಯಾವುದು ಹಳೇ ಬ್ಯಾಂಗ್ಳೂರ ಇದು ಇದ್ದಿದ್ದು, ಈಗಿತ್ತ ಬ್ಯಾಂಗ್ಳೂರು ಅಂತ ಕೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅಲ್ಲಿ ಕಾರ್ನರ್ ಹೌಸಲ್ಲಿ ನೀವು ನೋಡ್ಬೋದು ಅದು ಬ್ಯಾಂಗ್ಳೂರು ಹೇಗಿತ್ತು, ಹಳೆ ಅದು ಬಿಲ್ಡಿಂಗ್ದು ಕನ್ಸ್ಟ್ರಕ್ಷನ್ಸು ಲೈಕ್ ಸ್ಟ್ರಕ್ಚರ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನು ನಾವು ಅದರಲ್ಲಿ ನೋಡ್ಬೋದು. ಅದನ್ನು ಅಲ್ಲಿ ಎಲ್ಲ ಕಡೆ ಫೋಟೋಸ್ ಹಾಕಿರ್ತಾರೆ, ಅದ್ರ ಬಗ್ಗೆ ಅವರು ಕೇಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಅದು ಫೋಟೋಸ್ ಎಲ್ಲ ನೋಡಲಿಕ್ಕೆ. ಅದಾದಮೇಲೆ ನಾವು ಹೈಬ್ಯಾಕಾಗಿ ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ಎವ್ರಿ ಇಯರ್ ನಾವು ತೊಗೊಳ್ಳೋ ಹಾಗೆಯೇ ನನ್ನ ಬರ್ತಡೇಗಷ್ಟೇ ಬರ್ತಡೇಗಷ್ಟೇ ನಾನು ಹೈಬ್ಯಾಕಿಂದ ತೊಗೊಂಬರೋದು. ಸೊ ಅಂದರೆ ಲೈಕ್ ಬೇರೆ ಟೈಮಲ್ಲೂ ಹೋಗ್ತೀವಿ ಬರ್ತೀವಿ, ಬಟ್ ಜಸ್ಟ್ ಅಲ್ಲಿ ಬಟ್ ನನಗೆ ಅವ್ರ ಬರ್ತಡೇಗೆ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಒಂದು 8 to 9 ಇಯರ್ಸಿಂದ ನಾನು ಐಬ್ಯಾಕೋಯಿಂದನೇ ತೊಗೊಂಡು ಬರೋದು. ಯಾಕೆಂತೇಳಿದ್ರೆ ನನಗೆ ಅದು ಒಂದು ದಿನ ಅಷ್ಟೇ ನನಗೆ ಅಷ್ಟು ಸ್ಪೆಷಲ್ ಆಗಿರ್ಬೇಕಂತ ಅನ್ಸುತ್ತೆ. ಹಂಗಾಗಿ ನಾನು ಸ್ಪೆಷಲಾಗಿ ಅಲ್ಲಿಂದನೇ ಅವಾಗ ಮಾತ್ರ ನಾನು ತೊಗೊಂಬಂದು ಇದು ಮಾಡ್ತೀವಿ ಸೆಲೆಬ್ರೇಷನ್. ಸೊ ಈ ಸಲ ನನ್ನ ಜೊತೆ ಮಮ್ಮಿ ಬಂದಿದ್ದರು, ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವ್ರು ಕೇಳಿದ್ರು ಇದೇನು ಈ ಥರ ಇದೆ ಕೇಕ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಮಮ್ಮಿ ಇದು ಐಸ್ ಕ್ರೀಮ್ ಕೇಕ್ ಅಂತ ಹೇಳ್ಬಿಟ್ಟು, ಇದೊಂಥರ ಕೇಕು ಜೊತೆಗೆ ಐಸ್ ಕೂಡ ಇರುತ್ತೆ ಅಂತ ಹೇಳಿ ಇದು ಮಾಡಿದ್ವಿ. ನಾರ್ಮಲ್ ಪೇಸ್ಟ್ರಿನಾ ಅಂತ ಕೇಳಿದ್ರು, ಪೇಸ್ಟ್ರಿ ಅಲ್ಲ ಇದು ಐಸ್ ಕೇಕ್ ಮಮ್ಮಿ ಅಂತ ಹೇಳಿದೆ. ಅವರು ಫುಲ್ ಖುಷಿಪಟ್ಟರು. ಹೌದಾ, ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಅದರಂತಲೇ ತೊಗೊಂಡು ಬಂದರು. ಏನೇನೆಲ್ಲ ಥರ ಕೇಕ್ಗಳು ಬಂದಿದೆ ನಮಗೆ, ನಾವೆಲ್ಲ ತಿನ್ನೋವಾಗಿದೆಲ್ಲ ಏನು ಕೇಕು ಇರಲಿಲ್ಲ ಅಂತ ಹೇಳ್ತಾ ಇದು ಮಾಡ್ತಾಯಿದ್ರು. ಸೊ ತುಂಬ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳಿತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.